of today's event, all the students of higher classes of KM School Sankeshwar, as well as all the students, my fellow classmates of BCA, Shortcut and Science. Now, as a total of staff and as a total of administration, तो ವೇದಿಕೆ ಮೇಲೆ ಕೇಳಿ ಸಲಹೆ ನಮ್ಮ ಶಿಕ್ಷಕರಿಗೆ ವೇದಿಕೆ ಮುಂಭಾಗದಲ್ಲಿ ಆಗ್ತಾರಂತ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳೇ. ಸೊ ಇವತ್ತು ಒಂದು ದಿನ ಅಗ್ನಿಶಮನ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ BCN ರೋಟ್ಯಾಕ್ಟ್ ಸಂಘದ ಎಲ್ಲ ಸದಸ್ಯರಿಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಕಾರ್ಯಕ್ರಮದಲ್ಲಿ ಮುಂಚೆ ಬಂದಾಗ ಅವರು ನಮ್ಗೆ ಹೇಳಿದ್ದು ಡೆಮಾನ್ಸ್ಟ್ರೇಷನ್ ಅಂತ ಮಾಡ್ತಿರ್ತೀವಿ. ಸೊ ಕ್ಲಾಸ್ ಅವರಿಗೆ ಐಡಿಯಾನ ಬರ್ತಿರ್ಲಿಲ್ಲ, ಸೊ ಅದರಿಂದ ಇತ್ತು. ಯಾಕಂದ್ರೆ ನಾವು ಬರೀ ಗಾಡಿ ಒಳಗೆ ಬೆಂಕಿ ಹಾಕಿ ಬರೀ ಡೆಮಾನ್ಸ್ಟ್ರೇಷನ್ ತೋರಿಸಿ ಬರೀ ಪ್ರಾಕ್ಟಿಕಲ್ ಅಲ್ಲ. ಯಾವತ್ತು ಮನುಷ್ಯ ತಿರಿಗ ಮಾತ್ರ ಪ್ರಾಕ್ಟಿಕಲ್ ಅರ್ಥ ಆಗ್ತದೆ. ಬರೀ ನಾವು ಬೆಂಕಿ ಹಾಕಿ ತೋರಿಸ್ಬೇಕು ಏನಂತ ಗೊತ್ತಾಯ್ತಾ? ಅದಕ್ಕಾಗಿ ಮೊದಲ ಪ್ರಾಣಿ ಬಗ್ಗೆ ಪ್ರಿವೆನ್ಷನ್ ಬಗ್ಗೆ ಮೊದಲು ಥಿಯರಿ ಗೊತ್ತಿರ್ಬೇಕು ಮನುಷ್ಯ. ಥಿಯರಿ ಗೊತ್ತಿದ್ರೆ ನಾವು ಅಲ್ಲಿ ಪ್ರಾಕ್ಟಿಕಲ್ ಮಾಡ್ತೀವಿ, ಆ ಥರ ಅರ್ಥ ಆಗ್ತದೆ. ಥಿಯರಿನೇ ಬರೀ ಪ್ರಾಕ್ಟಿಕಲ್ ಏನೋ ಅರ್ಥ ಆಗಿಲ್ಲ ಒಂಥರ ಸರ್ಕಸ್ ಮಾಡಿದ್ರೆ ಗೊತ್ತಾಯ್ತಾ? ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮೂಲ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಎಲ್ಲ ಶಾಲೆಗಳಾಗಲಿ ಕಾಲೇಜುಗಳಾಗಲಿ ಅಥವಾ ಮಾಡಲಾಗಲಿ ಕಂಪಲ್ಸರಿ ಹೋಗೋದಕ್ಕೆ ಆಗ್ತಾ ಇದೆ. ಅದರ ಬಗ್ಗೆ ಸ್ಕೂಲ್ಗಳಿಗೆಲ್ಲ ನೋಡಿದ್ರೆ ಸೊ ಇದಾಗಲಿ ಆಗಲಿ ಅವರ ಸಂಘಟಿತರಾಗಿಲ್ಲ ಹೇಳಿರ್ತಾರಲ್ಲ. ಸೊ ಏನಾಗಿದೆ ಅಂದ್ರೆ ಸೊ ನೀವು ಮಾಡಲಿಕ್ಕೆ ಅಂತ ಹೇಳ್ತಾರೆ. ಮತ್ತು ಅದು ಆಪರೇಟ್ ಗೊತ್ತಿರುತ್ತೆ ಇಂಪಾರ್ಟೆಂಟ್. ಎಲ್ಲ ಸಾಧನೆಗಳು ಅದನ್ನು ಆಪರೇಟ್ ಮಾಡಲಿಲ್ಲ ಇನ್ಫಾರ್ಮೇಷನ್ ಆಗಲ್ಲ. ಸೊ ಅದ್ರ ಬಗ್ಗೆ ಒಂದು ಈ ಕಾರ್ಯಕ್ರಮ ನಡೆಸೋದ್ರ ಮೂಲ ಉದ್ದೇಶ ಏನಂದ್ರೆ ಸೊ ಎಲ್ಲೇ ಬೆಂಕಿ ಅವಘಡ ಆದಾಗ ಸುತ್ತಮುತ್ತಲಾಗಲಿ ಒಂದು ಶಾಲೆಯಲ್ಲಿ ಆಗಲಿ ಬೆಂಕಿ ಅವಘಡ ಆದಾಗ ಸೊ ಅಲ್ಲಿ ಸ್ಥಳದಲ್ಲಿ ಭಾಗವಹಿಸಬೇಕಂತ ನೀವು ಮೊದಲು ಏನೇನು ಮಾತಾಡ್ಬೋದು, ಯಾವ ಬೆಂಕಿ ಆದರೆ ನಾವು ಯಾವ ಥರ ಹಾಕಬೇಕು ಅನ್ನೋದು ಮೂಲ ತಿಳುವಳಿಕೆ ನೀಡುವುದನ್ನ ಈ ಉಪನ್ಯಾಸದ ಮೊದಲನೇ ಮೂಲ ಉದ್ದೇಶ. ಇನ್ನು ಎರಡನೇ ಉದ್ದೇಶ ಏನಂದ್ರೆ ನಮ್ಮ ಇಲಾಖೆಯ ಬಗ್ಗೆ ವಿದ್ಯಾರ್ಥಿಗಳಾಗಲಿ ಅಥವಾ ಸಾರ್ವಜನಿಕರಾಗಲಿ ತಿಳುವಳಿಕೆ ನೀಡುವುದು. ನಮ್ಮ ಇಲಾಖೆ ಬಗ್ಗೆ ಕೆಲವೊಬ್ಬರಿಗೆ ನಮ್ಮ ಇಲಾಖೆ ಬಗ್ಗೆ ಏನೋ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಗಾಡಿ ಸ್ಟೇಷನ್ನಿಂದ ಹೊರಗೆ ಕೆಲವೊಬ್ಬರು ಸಾಮಾನ್ಯ ಸಾರ್ವಜನಿಕರು ಇರ್ತಾರಲ್ಲ, ಅವ್ರು ಕೇಳೋದು ಬರೋದು ಪ್ರಶ್ನೆ ಏನಂದ್ರೆ ನಮ್ಗೆ ಸಾಯಂಕಾಲ ಬೆಂಕಿ ಬರೋದು ಅವ್ರು ಏನು ತಿಳ್ಕೊಂಡಿರ್ತಾರೋ ನಮ್ಮ ಗಾಡಿ ಹೊರಗೆ ಸೊ ಬೆಂಕಿ ಆದ ಇಲಾಖೆ ಆ ಬೆಂಕಿ ಹಾಕಬೇಕು ಇನ್ನು ನಾವು ಯಾವ ಕೆಲಸ ಮಾಡಬೇಕು ನಮ್ಮ ಇಲಾಖೆಯಿಂದ ಅದ್ರ ಬಗ್ಗೆ ತಿಳುವಳಿಕೆ ನೀಡೋದಾಗ ನಮ್ಮ ಎರಡನೇ ಉದ್ದೇಶ. ಗೊತ್ತಾಯ್ತಾ? ನಮ್ಮ ಇಲಾಖೆ ಮೊದಲು ಪ್ರಾರಂಭವಾಗಿದ್ದು 1964ರಲ್ಲಿ. ಅವಾಗ ಅಗ್ನಿಶಾಮಕ ಮೈಸೂರು ಅಗ್ನಿಶಾಮಕ ಕಳಪೆ 1964ರಲ್ಲಿ. ಸೊ ಮುಂದೆ 1989ರಲ್ಲಿ ಬದಲಾವಣೆಯಾಗಿ ಕರ್ನಾಟಕ ಅಗ್ನಿಶಾಮಕ ಸೇವೆಗಳನ್ನಾಯಿತು. ನೆಕ್ಸ್ಟ್ 2004-2005ರಲ್ಲಿ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳನ್ನು ಯಾರಾಗಿದೆ. ಸೊ ಎಲ್ಲಿಯವರೆಗೆ ಕರ್ನಾಟಕ ಅಗ್ನಿಶಾಮಕ ಸೇವೆಗಳಿದ್ದು ಬರೀ ಅಲ್ಲಿಯವರೆಗೆ ನಮ್ಮದು ಬೆಂಕಿ ಹಾಕುವ ಕೆಲಸ ಆಗ್ತಾ ಇತ್ತು. ಯಾವಾಗ ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳನ್ನು ಯಾರಾಗಿದ್ದಲ್ಲ ಸೊ ಆ ನಂತರ ಬೆಂಕಿ ಹಾಕುವುದರ ಜೊತೆಗೆ ಸೊ ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡುವುದು. ಉದಾಹರಣೆಗೆ ನದಿ, ಕೆರೆ, ಬಾವಿ ಯಾರಾದರೂ ವಸ್ತುವನ್ನು ಮುಳುಗಿದ್ರಾಗಲಿ ಅಥವಾ ಪ್ರಾಣಿಗಳ ತಿಳಿದಿದ್ರಾಗಲಿ ಅವುಗಳನ್ನು ರಕ್ಷಣೆ ಮಾಡುವುದು. ಮತ್ತು ಈ ಪ್ರಕೃತಿ ವಿಕೋಪ ಆದಾಗ ಸೊ ಸಣ್ಣಾಗಿ 2019 ಸೊ ಆ ಕೆಲವೊಂದು ಜನ ತಿಳ್ಕೊಂಡಿರ್ತಾರ ಅವ್ರನ್ನೆಲ್ಲ ಸೇಫ್ಟಿ ಪ್ಲೇಸ್ ಕರ್ಕೊಂಡು ಬರೋದು. ತಿಳುವಳಿಕೆ ನೋಡಿರ್ಬೇಕು. ಮೊದಲೇ ಬೋರ್ಡ್ದಾಗ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ ಕರ್ಕೊಂಡು ಹೋಗೋದಾಗಲಿ. ಮತ್ತು ಧಾರವಾಡದಾಗ ಬಿಲ್ಡಿಂಗ್ ಕೊಲಾಪ್ಸ್ ಆಗಿತ್ತು. ಸೊ ಬಿಲ್ಡಿಂಗ್ ಕೊಲಾಪ್ಸ್ ಆದಾಗ ಅಡಿಯಲ್ಲಿ ಜನ ಸಿಕ್ಕಿರ್ತೈತಲ್ಲ ಅವ್ರು ರಕ್ಷಣೆ ಮಾಡೋದು. ಸೊ ಫೈರ್ ಕೂಡ ಮಾಡೋದ್ರಿಂದ ಇವು ನಮ್ಮ ಕೆಲಸ. ಸೊ ಮೊದಲೆಲ್ಲ ಆಂಬ್ಯುಲೆನ್ಸ್ ಬರಲ್ಲ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಇದು 108 ಎಲ್ಲೇ ರಸ್ತೆ ಅಪಘಾತ ಆದರೂ ಸಹಿತ ಸೊ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುವುದೇ ನಮ್ಮದು ಕೆಲಸ ಇತ್ತು ಅದು. ಸೊ
ಅದು ಡಿಸ್ಟಿಕ್ ಲೆವೆಲ್ ಎಲ್ಲ ಆಂಬ್ಯುಲೆನ್ಸ್ ಪ್ರೊವೈಡ್ ಮಾಡಿದ್ರು ಆ ಕಾಲಕ್ಕೆ. ಬಟ್ 2005-6 ಇತ್ತೀಚೆಗೆ 105 ಅಂತ ಸರ್ಕಾರ ಮಾಡಿದ್ರಿಂದ ಆ ಕೆಲಸವನ್ನು ಕಡಿಮೆ. ಸೊ ಆದ ರಿಯಾಯಿತಿ ನಾಗಿ ಮುಖ್ಯಮಂತ್ರಿಯಾಗಿ ಎಲ್ಲೇ ಒಂದು ಕಾರ್ಯಕ್ರಮ ಬರಬೇಕಾದ್ರೆ ಹೆಲಿಪ್ಯಾಡ್ ಮುಖಾಂತರ ಬರ್ತಾರಿಲ್ಲ. ಸೊ ಆ ಟೈಮ್ನಲ್ಲಿ ಹೆಲಿಪ್ಯಾಡ್ ಲ್ಯಾಂಡ್ ಆಗಬೇಕಾದ್ರೂ ನಮ್ದು ಗಾಡಿ ಇರಲೇಬೇಕು. ನಮ್ದು ಅಲ್ಲಿ ಗಾಡಿ ಇಲ್ಲಾಂದ್ರೆ ಪೈಲಟ್ ಲ್ಯಾಂಡ್ ಮಾಡೋದಿಲ್ಲ, ಗೊತ್ತಾಯ್ತಾ? ಸೊ ಈಗ ಒಂದು ಯಾರಿಗೆ ಪರ್ಸನಾಗಿ ರಾಷ್ಟ್ರಪತಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಸೊ ಬರಬೇಕಾದ್ರೂ ನಮ್ಮ ಗಾಡಿ ಅಲ್ಲಿ ಇರಲೇಬೇಕು. ಈಗ ಸ್ಪೆಸಿಫಿಕ್ ಆಯಿತು. ಇನ್ನು ನೆಕ್ಸ್ಟ್ ಬೆಂಕಿ. ನಮ್ಮ ಕಾರ್ಯಕ್ರಮದ ಮೂಲ ಟೈಮ್ ಕಡಿಮೆ ಐತಿ. ಸೊ ಸ್ವಲ್ಪ ಫಾಸ್ಟ್ ಆಗಿ ನೋಡೋಣ. ಸೊ ಇನ್ನು ನಮ್ಗೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಬರೋದು ಸೊ ಬೆಂಕಿ. ಪರಮಾತ್ಮ ನಮ್ಮಗಳಿಂದ ಸೃಷ್ಟಿ ಮಾಡಬೇಕಾದ್ರೆ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ. ಪಂಚಭೂತ ಅಂದರೆ ಅವು ಭೂಮಿ, ಆಕಾಶ, ವಾಯು, ನೀರು ಮತ್ತೆ ಬೆಂಕಿ, ಫೈರ್. ಸೊ ಬೆಂಕಿ ಮಾನವ ಜೀವನಕ್ಕೆ ಬೇಕೇ ಬೇಕು. ಯಾಕಂದ್ರೆ ನೀವು ಬೆಳಗ್ಗೆ ಕೂಡಲೇ ಒಂದು ಟೀ ಮಾಡ್ತೀರಿ, ಒಂದು ಕಪ್ ಟೀ ಮಾಡ್ತೀರಿಲ್ಲ. ಸೊ ಒಂದು ಕಪ್ ಟೀ ಮಾಡೋದ್ರಿಂದ ಹಿಡಿದು ನೀವು ಬಿಸಿ ದರ್ಶಕ್ಕೆ ಬೇಕಾದ್ರೆ, ಇವತ್ತು ನೀವು ನಾಷ್ಟ ಮಾಡಬೇಕಾದ್ರೆ, ಸೊ ತಿಂಡಿ ಮಾಡಬೇಕಾದ್ರೆ ನಿಮ್ಗೆ ಬೆಂಕಿ ಬೇಕೇ ಬೇಕು. ಇವನ್ನ ಕಪಾಲಕ್ಕೆ ಗೊತ್ತಲ್ಲ ನೀವು. ಸೊ ಕುರುಬಿ ಕೊಡ್ಲಿ ಮಾಡ್ತಾರಲ್ಲ, ಯಾಕೆ ಮಾಡ್ತಾರಲ್ಲ? ಸೊ ಒಂದು ಇಲಾಖೆ ಬೆಂಕಿ ಒಳಗೆ ಹಾಕಿ ಅದು ಫುಲ್ ಕೆಂಪಾಗಿ ಇದು ಆಗಕ್ಕೆ ಅದಕ್ಕೆ ಯಾವ ಆಕಾರ ಬೇಕು ಆಕಾರ ಮಾಡಿಕೊಂಡು ಕುರುಬಿ ಮತ್ತೆ ಕೊಡ್ಲಿಯದು ರೆಡಿ ಮಾಡ್ತಾರೆ. ಸೊ ಅದಕ್ಕೂ ಅಂದ್ರೆ ಮಾನವ ಕಟ್ಕೊಂಡಾಗಬೇಕಾದ್ರೆ ಒಂದು ಬೆಂಕಿ ಅನ್ನೋದು ಬೇಕೇ ಬೇಕು. ಇವತ್ತು ಮನುಷ್ಯ ಬದುಕಬೇಕಾದ್ರೂ ಸಹಿತ ಬೆಂಕಿ ಅಥವಾ ಹೀಟ್ ನಿಮ್ಮದು ಹೇಗಿರ್ತೈತಿ ಮೈ ಬೆಚ್ಚಗಿರ್ತೈತಿಲ್ಲ? ಎಷ್ಟು ಇರ್ತೈತಿ ಮನುಷ್ಯ ಹೀಟು? ಎಷ್ಟು ಇರ್ತೈತಿ? ಟೆಂಪ್ರೇಚರ್ ಆಫ್ ಹ್ಯೂಮನ್ 98.6 ಫ್ಯಾರನ್ಹೀಟ್. ಗೊತ್ತಾಯ್ತಾ? ಅದ ಯಾರು ಮುಂದಿದ್ದೀರಿ ನನಗೆ ಗೊತ್ತೈತಿ. ಸೊ ಸತ್ತಾರ ಮೈ ಹೆಂಗಿರ್ತೈತಿ? ಏಕದಮ ಕಮ್ಮಿ ಇರ್ತೈತಿ. ಒಂದು ಮನುಷ್ಯ ಬದುಕಬೇಕಾದ್ರೂ ಸಹಿತ ನಾರ್ಮಲ್ ಆದ ಟೆಂಪ್ರೇಚರ್ ಮನುಷ್ಯಾಗ ಬೇಕೇ ಬೇಕು. ಸೊ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಮಾನವ ಜೀವನ ಪರಿಪೂರ್ಣತೆ ಆಗಬೇಕಾದ್ರೆ ಸೊ ಇವತ್ತು ಟೆಂಪ್ರೇಚರ್ ಹೆಚ್ಚಾದರೂ ಪ್ರಾಬ್ಲಮ್ ಈ 98.6 ಇದ್ದಿದ್ದ ಹೆಚ್ಚಿಗೆ ಆದ್ರೆ ಏನಾಗಿತ್ತು? ಹೇಳು, ಧೈರ್ಯ ಇಲ್ಲ ಹೇಳಿ ಏನಾಗ್ತದೆ? ಸೊ ಜ್ವರ ಬರ್ತಾವೆ ಮನುಷ್ಯಾಗ. ಮೊದಲೆಲ್ಲ ಜ್ವರ ಬಂದ್ರೆ ಏನು ಮಾಡ್ತಿದ್ರು? ಬೆಳಿಗ್ಗೆ ಮಂದಿ ಸೊ ತಣ್ಣೀರು ಪಟ್ಟಿ ಮಾಡಿರ್ತಾರೆ. ಈ ಬರೀ ಕೆಮ್ಮು ಇದ್ದಾಗ ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ. ಮತ್ತೇನಕ್ಕೆ ಏನು ಬರಲಿಲ್ಲ. ಸೊ ಅಂದರೆ ಮಾನವ ಜೀವನ ಒಂದು ನಾರ್ಮಲ್ ಆಗಿ ನಡಿಬೇಕಾದ್ರೂ ನಮ್ಗೆ ಟೆಂಪ್ರೇಚರ್ ಸಾಕ ಬೇಕೇ ಬೇಕು. ಸೊ ಉಷ್ಣತೆ ಬೇಕೇ ಬೇಕು. ಇದ ಬೆಂಕಿಯನ್ನು ನಾವು ನಿರ್ಲಕ್ಷ್ಯತನ ಮಾಡಿದ್ರೆ ಸೊ ಅದ ನಮ್ಮ ಸುತ್ತಮುತ್ತಲು ಇರುವಂಥ ವಸ್ತುಗಳನ್ನು ವರ್ಕ್ ಮಾಡಿ ನಮ್ಮನ್ನು ಕಷ್ಟಕ್ಕೆ ತಿಳಿಸ್ಬೇಕಾಗ್ತದೆ. ಅದರಿಂದ ಈ ಬೆಂಕಿ ಆಗಲಿ ಅಥವಾ ಅದರ ಗುಣಲಕ್ಷಣ ಬಗ್ಗೆ ತಿಳಿದಾಗಲಿ ಸೊ ನಮ್ಮ ಬೇಸಿಕ್ ಜ್ಞಾನ ಗೊತ್ತಾಯ್ತಾ? ಸೊ ಈ ಬೆಂಕಿ ಅಂದರೆ ಏನು ಮಾಡೋದು? ಏಟ್ ಬೇಕಾದ್ರೆ ಏಟ್ ಬಂದಿದೆ. ಸೊ ಏಟ್ಗಳಿಗೆ ಇರಬೇಕು ಒಂದು ಬಂದ ಫೈರ್ ಫ್ಲೇಮ್ ಈಗ ಕಂಬಷನ್ ಐತಲ್ಲ, ಸೊ ಎಲ್ಲರೂ ಬಂದಿರಬೇಕು. ಸೊ ವಾಟ್ ಇಸ್ ಫೈರ್? ಫೈರ್ ಅಂದ್ರೆ ಏನು? ಎನಿವನ್ ಟೆಲ್? ಹೇಳ್ತಾರೆ ಯಾರಾದರೂ? ಬೆಂಕಿ ಒಂದು ರಾಸಾಯನಿಕ ಕ್ರಿಯೆ, ಗೊತ್ತಾಯ್ತಾ? ಉರಿಯುವಂಥ ವಸ್ತುವಿಗೆ ಅದು ಉರಿಯಲು ಬೇಕಾದ ಪ್ರಮಾಣದ ಶಾಖ ಸಿಕ್ಕಾಗ ವಾತಾವರಣದ ಒಳಗಿನ ಆಮ್ಲಜನಕ ತಗೊಂಡು ಶಾಖ ಮತ್ತು ಬೆಳಕನ್ನು ನೀಡ್ತೈತಿ. ಇದಕ್ಕೆ ನಾವು ಬೆಂಕಿ ಅಂತ ಕರೀತೇವೆ, ಗೊತ್ತಾಯ್ತಾ? ಸೊ ಉರಿಯುವಂಥ ವಸ್ತುವಿಗೆ ಉರಿಯಲು ಪ್ರಮಾಣದ ಬೇಕಾದ ಶಾಖ ಹೀಟ್ ಸಿಕ್ಕಾಗ ಸೊ ಅಟ್ಮಾಸ್ಫಿಯರ್ನ ಆಕ್ಸಿಜನ್ ತಗೊಂಡು ಸೊ ಶಾಖ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡ್ತೈತಿ. ಸೊ ಇದಕ್ಕೆ ನಾವು ಹೇಳ್ತೀವಿ ಬೆಂಕಿ ಅಂತ ಕರಿತೀವಿ, ಗೊತ್ತಾಯ್ತಾ? ಸೊ ಬೆಂಕಿ ಆಗಬೇಕಾದ್ರೆ ಒಂದು ಉರಿಯುವಂಥ ವಸ್ತು, ಉರಿಯಲು ಬೇಕಾದ ಪ್ರಮಾಣದ ಶಾಖ ಮತ್ತು ಮೂರನೇದು ಆಮ್ಲಜನಕ. ಸೊ ಇದನ್ನ ಏನಂತ ಕರಿತೀವಿ ನಾವು? ಫೈರ್ ಟ್ರಯಾಂಗಲ್ ಅಂತ ಕರಿತೀವಿ. ಟ್ರಯಾಂಗಲ್ ಅಂದ್ರೆ ಏನು? ತ್ರಿಕೋನ. ತ್ರಿಕೋನ ಅಂದ್ರೆ ಏನು? ಸೊ ಮೂರು ಬಾಹುಗಳು, ಮೂರು ಕೋನಗಳನ್ನು ಉಂಟು ಮಾಡಿರೋದನ್ನ ನಾವು ತ್ರಿಕೋನ ಅಂತ ಕರಿತೀವಿ. ಸೊ ಅದರೊಳಗೆ ಒಂದು ಬಾಹು ತ್ರಿಕೋನ ಆಗ್ತದೆ. ಹೆಂಗೆ ಕಂಪ್ಲೀಟ್ ಆದ್ರೆ ತ್ರಿಕೋನ ಅಂತದಲ್ಲೂ ಸೊ ಈ ಫೈರ್ ಆಗಬೇಕಾದ್ರೆ ಏನು ಹೋಗೋದಲ್ಲ, ಈ ಮೂರು ವಸ್ತುಗಳಿಗೆ ಒಂದು ವಸ್ತುಗಳನ್ನು ನಮ್ಮ ಫೈರ್ ಆಟೋಮೆಟಿಕ್ ಆಗಿ ಆಗ್ತದೆ, ಗೊತ್ತಾಯ್ತಾ? ಫೈರ್ ಟ್ರಯಾಂಗಲ್ ಅಂದ್ರೆ ಏನು? ಒಂದು ಉರಿಯುವಂಥ ವಸ್ತು, ಉರಿಯಲು ಬೇಕಾದ ಪ್ರಮಾಣದ ಶಾಖ ಮತ್ತೆ ಆಮ್ಲಜನಕ, ಈ ಮೂರು ಕೂಡಿದಾಗ ಮೂರು ಕೂಡಿ
ಇದು ರಾಸಾಯನಿಕ ಕ್ರಿಯೆ ಆದಾಗ ಮಾತ್ರ ಬೆಂಕಿ ಆಗ್ತೈತಿ, ಇದ್ರೆ ಆಗೋದಿಲ್ಲ. ಈಗ ಉದಾಹರಣೆಗೆ ಒಂದು ರೂಮ್ ಒಳಗೆ ಒಂದು ಮಾಚಿನ ಡಬ್ಬಿ ಇಡ್ರಿ ಅಥವಾ ಅದಕ್ಕೊಂದು ಕಾಗದ ಇಡ್ರಿ ತಾನ ಆಗಿಬಿಡ್ತೈತೆ, ಅದು ಫೈರ್ ಆಗೋದಿಲ್ಲ. ಸೊ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಮಾತ್ರ ಫೈರ್ ಆಗುತ್ತೆ. ಫೈರ್ ಆಗಬೇಕಾದ್ರೆ ಆಮ್ಲಜನಕ ಇಂಪಾರ್ಟೆಂಟ್. ಸೊ ಈ ವಾತಾವರಣದೊಳಗೆ ಆಮ್ಲಜನಕ ಏನಿದೆ, ಏನೇನಿದೆ ಇದು ಬೇರೆ ಹೇಳಿಲ್ಲ, 21%. ಸೊ ನೈಟ್ರೋಜನ್ 28% ಇದೆ, ಆಕ್ಸಿಜನ್ 21% ಇದೆ, ಸೊ ಡಬಲ್ ಗ್ಯಾಸ್ 1% ಇದೆ. ಸೊ ಇದಕ್ಕೆ ಫೈರ್ ಆಗಬೇಕಾದ್ರೆ 21% ಒಳಗೆ ಮಿನಿಮಮ್ 15% ಆಕ್ಸಿಜನ್ ಬೇಕು. 15% ಆಕ್ಸಿಜನ್ ಸಪ್ಲೈ ಆದ್ರೆ ಮಾತ್ರ ಬೆಂಕಿ ಆಗ್ತಿದ್ರೆ ಬೆಂಕಿ ಆಗಂಗಿಲ್ಲ, ಕಡಿಮೆ. ಸೊ ಮಾನವ ಬದುಕಬೇಕಾದ್ರೂ ಆ 21% ಒಳಗೆ 9% ಆಮ್ಲಜನಕ ನಮ್ಗೆ ಸಪ್ಲೈ ಆಗಿ ಮಾತ್ರ ಉಪಯೋಗಿಸ್ಬೋದು. 9%ಗಿಂತ ಕಡಿಮೆ ಆದ್ರೆ ಮನುಷ್ಯ ತಲೆ ತುಂಬಿದೆ. ಸೊ 7% ಕಡಿಮೆ ಆದ್ರೆ ಮನುಷ್ಯ ಅನ್ಕಾನ್ಶಿಯಸ್ ಆಗ್ತಾನೆ. ಈಗ ಬೆಂಕಿ ಆಗಬೇಕಾದ್ರೆ ಇನ್ನೂ 15% ಆಕ್ಸಿಜನ್ ಬೇಕೇ ಬೇಕು. ಇಲ್ಲಿಲ್ಲಂದ್ರೆ ಫೈರ್ ಆಗಿಲ್ಲ, ಕ್ರಿಯೇಟ್ ಆಗೋಲ್ಲ. ಗೊತ್ತಾಯ್ತಾ ಏನಂತ? ಮತ್ತೆ ಬಿ. ಸೊ ಎ ಕ್ಲಾಸ್ ಮತ್ತೆ ಬಿ ಕ್ಲಾಸ್ ಎಷ್ಟ ಬಳಸ್ಬೇಕಂತ. ಸಿ ಕ್ಲಾಸ್ ಬಳಸಿದ್ರೆ ಫೈರ್ ಪುಟಪ್ ಆಗೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಎಕ್ಸ್ಟಿಂಗ್ವಿಷರ್ ಆಪರೇಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಏನು ಬರ್ತಾರಲ್ಲ ಅದನ್ನ ಇನ್ಸ್ಟ್ರಕ್ಷನ್ ಮೊದಲು ನೋಡ್ಬೇಕು. ಸೊ ಇದು ಫೋಮ್ ಮಿನಿಯೇಚರ್ ಅಂತ. ಇದರಲ್ಲಿ ಏನಿರ್ತೈತಿ 90% ನೀರು ಇರ್ತೈತಿ, 5% ಏನ್ ರಿಬಲ್ ಕಾಂಪೌಂಡ್ ಹೇಳಿದೆಯಲ್ಲ ನಿಮ್ಗೆ. ಸೊ ಎರಡು ಮಿಕ್ಸರ್ ಇರ್ತಾವೆ. ಇದನ್ನು ಸೇಮ್ ಕ್ಲಿಪ್ ತೆಗಿಬೇಕು, ಪಂಚ್ ಮಾಡಿದ್ರೆ ಇದ್ರ ಮುಖಾಂತರ ಫೋಮ್ ಕ್ರಿಯೇಟ್ ಆಗಿ ಬರ್ತೈತಿ. ಇದರದ್ದು ವರ್ಕಿಂಗ್ ಕೆಪಾಸಿಟಿ 90 ಸೆಕೆಂಡ್ಸ್ ಓನ್ಲಿ. ಗೊತ್ತಾಯ್ತಾ? ಆಮೇಲೆ ಇವೆರಡು ಪಂಚ್ ಮಾಡೋದು ಇರ್ತೈತಿ. ಇದು ಗೊತ್ತಾಯ್ತಾ? ಇನ್ನು ಮೂರನೇದು CO2, ಕಾರ್ಬನ್ ಡೈಆಕ್ಸೈಡ್ ಅಂತ. ಇದರದ ಆಪರೇಟಿಂಗ್ ಸಿಸ್ಟಮ್ ಬೇರೆ ಇರ್ತೈತಿ. ಎರಡು ಪಂಚ್ ಮಾಡೋದಿದ್ರೆ ಇದು ರೊಟೇಟಿಂಗ್ ವೀಲ್ ಇದೆ. ಏನಾಯ್ತು ಬಾಂಬ್ ಇತ್ತು ಏನಿಲ್ಲ. ಬೆಳತೈತಲ್ಲ ಅಲ್ಲಿ ತೋರಿಸ್ತೀವಿ ನಿಮ್ಗೆ. ಫುಲ್ ಐಸ್ ಆಗಿರ್ತೈತಿ. ಅಂದ್ರೆ ಇದ್ರೊಳಗೆ ಏನು ಮಾಡಿರ್ತಾರೋ ಪ್ರೆಷರ್ ಆಯ್ತು CO2 ಪ್ರೆಷರ್ ಮಾಡಿ ಈ ಎಕ್ಸ್ಟಿಂಗ್ವಿಷರ್ ತುಂಬಿರ್ತಾರೋ. ಇದನ್ನ ಎ ಕ್ಲಾಸ್, ಬಿ ಕ್ಲಾಸ್ ಮತ್ತೆ ಸಿ ಕ್ಲಾಸ್ ಫೈರ್ಗೆ ಉಪಯೋಗ ಮಾಡ್ಬೋದು. ಗೊತ್ತಾಯ್ತಾ? ಇದರಲ್ಲಿ ಏನಿರ್ತೈತಿ ಕಾರ್ಬನ್ ಡೈಆಕ್ಸೈಡ್ ಇರ್ತೈತೆ. ಸೊ ಆಮ್ಲಜನಕದ ಇದನ್ನ ಪ್ರಮಾಣ ಕಡಿಮೆ ಮಾಡ್ತೈತಿ. ಗೊತ್ತಾಯ್ತಾ? ಈ ಗ್ಯಾಸಸ್ ಎಲ್ಲೋ ಒಂದು ಗ್ಯಾಸ್ ಫೈರ್ ಆಗೈತಂದ್ರೆ ಅದಕ್ಕೆ ಆಮ್ಲಜನಕ ಸಿಕ್ಕಾಗ ಉಳಿದಿರ್ತೈತಲ್ಲ, ಅದು ಆಕ್ಸಿಜನ್ ಸಿಕ್ಕಾಗ. ಸೊ ಇದನ್ನ ಆಪರೇಟ್ ಮಾಡಿಬಿಟ್ರೆ ಇದೇನಾಗ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಮಾಡಿಬಿಡ್ತೈತಿ. ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಮಾಡಿದ್ರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತೈತಿ ಆಟೋಮೆಟಿಕ್ ಆಗಿ. ಸೊ ಆದಾಯ್ತು. ಮತ್ತು ಚಿಲ್ಲಿಂಗ್ ಇಫೆಕ್ಟ್ ಅಂತಾರೆ ಇದಕ್ಕೆ. ಈಗ ಯಾರ್ಯಾರು ಮುಟ್ಟು ರೆಡ್ ಕೋಲ್ಡ್ ಇದು ನೋಡಿ ಸ್ವಲ್ಪ ಸಾಲ್ವ್ ಮಾಡಿದ್ದಕ್ಕೆ ಬಿಡ್ರು ಮುದ್ದೈತದನ ಸಾಲ್ವ್ ಮಾಡಿದ್ದಕ್ಕೆ ಇದು ಯಾಕೆ ಅವರು ಲಾಸ್ಟ್ ಕೋಲ್ಡ್ ಇರ್ತೈತಿ. ಸೊ ಆಯ್ತು ಆಗ್ತೈತಿ ನೋಡ್ರಿ. ಅದು ಆದ್ರೆ ಜಾಸ್ತಿ ಆದ್ರೆ ಮನುಷ್ಯ ಫೈರ್ ಆಗಿ ಬರ್ನ್ ಆಗ್ತೈತಿ. ಜಾಸ್ತಿ ಕೋಲ್ಡ್ ಆದ್ರೂ ಕೈ ಬರ್ನ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಇದನ್ನ ಆಪರೇಟ್ ಮಾಡಬೇಕಾದ್ರೆ ಇಲ್ಲಿ ಎಲ್ಲಿ ಬಿಡಬಾರ್ದು, ಸ್ಕ್ವೀಜಿಂಗ್ ಗ್ರಿಪ್ ಅಂತ ಇರ್ತೈತಿ. ಸೊ ಇಲ್ಲಿಂದ ಇದನ್ನ ಆಪರೇಟ್ ಮಾಡಬೇಕು. ಏನಾದ್ರು ಚಾಲು ಮಾಡಿರಿ ಫುಲ್ ಕೋಲ್ಡ್ ಬರ್ನ್ ಆಗ್ತೈತಿ ಮನುಷ್ಯಾಗ. ಬರೀ ಬೆಂಕಿಯಿಂದ ಅಲ್ಲ, ಕೋಲ್ಡ್ಲೇನು ಬರ್ನ್ ಆಗ್ತೈತೆ. ಸೊ ಇದನ್ನ ಆಪರೇಟ್ ಮಾಡುವಾಗ ಕಂಪಲ್ಸರಿ ಇಲ್ಲೇ ಹಿಡಿಬೇಕು. ಟರ್ನಿಂಗ್ ವೀಲ ಆನ್ ಮಾಡಬೇಕು, ಬರ್ತೈತಿ, ಆಮೇಲೆ ಆಫ್ ಮಾಡಬೇಕು. ಬಟ್ ಇವು ಎಕ್ಸ್ಟಿಂಗ್ವಿಷರ್ ಹಂಗಲ್ಲ, ಒಂದ್ಸಲ ಪಂಚ್ ಮಾಡಿ ಇದನ್ನ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಪೂರ್ತಿ ಖಾಲಿ ಆದ್ಮಟ ಆನೇ ಇರ್ತಾವೆ. ಇವು ಹಂಗಲ್ಲ. ಸೊ ಎಷ್ಟು ಬೇಕಷ್ಟು ಆಪರೇಟ್ ಮಾಡ್ಬೋದು ಮತ್ತೆ ಇಡ್ಬೋದು. ಇದನ್ನ ಎ ಕ್ಲಾಸ್, ಬಿ ಕ್ಲಾಸ್ ಮತ್ತೆ ಸಿ ಕ್ಲಾಸ್ಗೆ ಉಪಯೋಗ ಮಾಡ್ಬೋದು. ಇನ್ನು 4 ಲಾಸ್ಟ್ ಅಂದರೆ DGP. ಈಗ ಮೊದಲೇ ಎಲ್ಲ ಸ್ಕೂಲ್ ಒಳಗೆಲ್ಲ ಇಲ್ಲಿದ್ದು ಎಲ್ಲ ಇಂಥವನ್ನೇ. ಗೊತ್ತಾಯ್ತಾ? ABC ಟೈಪ್ ಎಕ್ಸ್ಟಿಂಗ್ವಿಷರ್. ಇದ್ರೊಳಗೆ ಏನಿರ್ತೈತಿ, ಮೊನೋ ಅಮೋನಿಯಂ ಫಾಸ್ಫೇಟ್ ಅಂತ ಸೊ ಪೌಡರ್ ಇರ್ತೈತೆ ಅದ್ರ ಒಳಗಡೆ. ಮೊನೋ ಅಮೋನಿಯಂ ಫಾಸ್ಫೇಟ್. ಸೊ ಇದನ್ನ ಹೆಂಗೆ ಆಪರೇಟ್ ಮಾಡೋ ಸಿಸ್ಟಮ್ ಅಂದ್ರೆ ಇದಕ್ಕೊಂದು ಲಾಕ್ ಪಿನ್ ಇರ್ತೈತಲ್ಲ, ಇದನ್ನು ಪಿನ್ ಮಾಡಿರ್ತಾರಲ್ಲ ಎಲ್ಲ ಟೈಪ್ ಜಸ್ಟ್ ಇದನ್ನು ಪುಷ್ ಮಾಡೋದು. ಗೊತ್ತಾಯ್ತಾ? ಇದು ಬರೀ ಹಿಂಗೆ ಪುಷ್ ಮಾಡಿರೋದ್ರಿಂದ ಪೌಡರ್ ಹೊರಗಡೆ ಬರ್ತೈತಿ, ಮತ್ತೆ ಬಿಡ್ತೀರಿ ಸ್ಟಾಪ್ ಆಗ್ತೈತಿ. ಗೊತ್ತಾಯ್ತು? ಇವಾಗ 4 ಟೈಪ್. ಒಂದಿದ್ದು ವಾಟರ್ ಟೈಪ್ ಎಕ್ಸ್ಟಿಂಗ್ವಿಷರ್, ಫೋಮ್ ಟೈಪ್ ಎಕ್ಸ್ಟಿಂಗ್ವಿಷರ್, CO2 ಎಕ್ಸ್ಟಿಂಗ್ವಿಷರ್, ಮತ್ತು 4ನೇದು ABC ಟೈಪ್ ಎಕ್ಸ್ಟಿಂಗ್ವಿಷರ್. ಸ್ಕೂಲ್ ಒಳಗೆ ಇರುವೆಲ್ಲ
ABC ಟೈಪ್ ಅಷ್ಟೇ. ಇವಕ್ಕೇನಿಲ್ಲ, ಒಂದು ಸೇಫ್ಟಿ ಕ್ಲಿಪ್ ಅಂತ ಇರ್ತೈತೆ, ಅಲ್ಲಿ ತೆಗೆದು ಜಸ್ಟ್ ಪುಷ್ ಮಾಡಿದ್ರೆ ಆಪ್ರೇಟ್ ಆಗ್ತೈತಿ. ಗೊತ್ತಾಯ್ತು? ಇನ್ನು ನೆಕ್ಸ್ಟ್ ಅಂದ್ರೆ LPG. ಅದೊಂದು ಇಂಪಾರ್ಟೆಂಟ್. ಎಲ್ಲರ ಮನೆ ಒಳಗೆ ಗ್ಯಾಸ್ ಅದಾವಿಲ್ಲ, ಎಲ್ಲರ ಮನೆ ಒಳಗೆ. ಸೊ LPG ಅಂದ್ರೆ ಏನು? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಸೊ LPG ಒಳಗೆ ಏನು ಇರ್ತೈತಿ? ಯಾವ ಕಂಟೆಂಟ್ ಇರ್ತೈತೆ? LPG ಒಳಗೆ LPG ಇರ್ತೈತಿ ಸರ್ ನಾವಲ್ಲ. ಅದ್ರೊಳಗೆ ಏನಿರ್ತೈತಿ? ಪ್ರೊಪೇನ್ ಮತ್ತು ಬ್ಯೂಟೇನ್ ಅನ್ನೋ ಎರಡು ಕೆಮಿಕಲ್ ಪ್ರೆಷರ್ ಆಗಿ ಮಾಡಿ ತಂದಿರ್ತಾರೆ. ಅದ್ರೊಳಗೆ ಪ್ರೊಪೇನ್ ಮತ್ತು ಬ್ಯೂಟೇನ್ ಅವೆರಡು ಮಿಕ್ಸ್ ಮಾಡಿ ತಂದಿರ್ತಾರೆ. ಬಟ್ ಅವೆರಡಕ್ಕೂ ಕಲರ್ಲೆಸ್, ಮೋಡರ್ಲೆಸ್. ಅದಕ್ಕೆ ಬಣ್ಣನೂ ಇಲ್ಲ ಮತ್ತು ವಾಸನೆನೂ ಇಲ್ಲ. ಬಟ್ ಗ್ಯಾಸ್ ಲೀಕೇಜ್ ಆದಾಗ ವಾಸನೆ ಬರ್ತೈತಿ ನಿಮ್ಗೆ. ಅದು ನೀವು ಅನ್ಬೋದಿರ್ತಾರೆ, ಅದಕ್ಕೆ ಬಣ್ಣನೂ ಇಲ್ಲ ಅನ್ನತ್ತೀರಿ, ವಾಸನೆನೂ ಇಲ್ಲ ಅನ್ನತ್ತೀರಿ. ಬಟ್ ಗ್ಯಾಸ್ ಆನ್ ಮಾಡಿದ್ರೆ ಏನಾಗ್ತೈತಿ? ವಾಸ ಬರ್ತೈತೆ ಅಂತ ಹೇಳ್ತೀರಿ ನೀವು. ಬಟ್ ಅದು ಎದಕ್ಕೆ ವಾಸ ಬರ್ತೈತೆ ಅಂದ್ರೆ, ಸೊ ಹಂಗೆ ಹಾಕಿಬಿಟ್ಟು ನಿಮ್ಗೆ ಇದನ್ನ ಮಾಡ್ಬೋದು ನೀವು ಅದನ್ನ. ಬಟ್ ಇನ್ ಕೇಸ್ ಆಫ್ ಲೀಕೇಜ್ ಆಗಿ ಮನುಷ್ಯ ಗೊತ್ತಾಗೋದಿಲ್ಲ, ವಾಸ ಬರಲಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಸೊ ಅದು ಲೀಕೇಜ್ ಆಗಿದ್ರೆ ಸೋರಿಕಿಂತ ಭಾರಿ ಡೇಂಜರ್ ಅದು. ಸೊ ಅದಕ್ಕೆ ಅದು ಲೀಕೇಜ್ ಆದಾಗ ಗೊತ್ತಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಇಥೈಲ್ ಮರ್ಕ್ಯಾಪ್ಟನ್ ಅಂತ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅದ್ರೊಳಗಡೆ. ಇಥೈಲ್ ಮರ್ಕ್ಯಾಪ್ಟನ್, ಪ್ರೊಪೇನ್ ಬ್ಯೂಟೇನ್ ಪ್ಲಸ್ ಅದ್ರ ಜೊತೆ ಇಥೈಲ್ ಮರ್ಕ್ಯಾಪ್ಟನ್ ಅನ್ನೋದ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ. ಸೊ ಅದರಿಂದನೇ ಏನಾಗ್ತೈತಿ? ನಮ್ಗೆ ಸ್ಮೆಲ್ ಬರ್ತೈತಿ. ಗೊತ್ತಾಯ್ತು? ಇರಲಿಲ್ಲ ಅಂದ್ರೆ ಸ್ಮೆಲ್ ಬರಲಿಲ್ಲ ಅಂದ್ರೆ ಅದು ಲೀಕೇಜ್ ಆಗಿದ್ದು ಗೊತ್ತಾಗೋದಿಲ್ಲ ಮನುಷ್ಯಾಗ. ಅದೆಲ್ಲ ಉರಿಯೋ ಬೆಂಕಿಗಿಂತ ಗ್ಯಾಸ್ ಉರಿಯೋ ಅಥವಾ ಸೋರಿಕೆ ಆದ ಗ್ಯಾಸಿಂದ ಏನು ಸೋರಿಕೆ ಆಗಿರ್ತಿಲ್ಲ, ಅದು ಬೆಂಕಿ ಹತ್ತಿರ ಡೇಂಜರ್ ಅಲ್ಲ. ಬಟ್ ಅದು ಸೋರಿಕೆ ಆಗಿರುವಂಥ ಅನಿಲ್ ಭಾರಿ ಡೇಂಜರ್. ಅದು ಒಂದು ಬಾಂಬ್ ಗತೆ ಕ್ರಿಯೇಟ್ ಆಗಿಬಿಡ್ತೈತೆ. ಗೊತ್ತೈತಿ? ಪೇಪರ್ದಾಗ ಟಿವಿ ನ್ಯೂಸ್ ಒಳಗೋದು ಕೇಳಿರ್ಬೇಕು ನೀವು, ಸಿಲಿಂಡರ್ ಬ್ಲಾಸ್ಟ್ ಆಗಿ 4 ಜನ ಸತ್ರು, 5 ಜನ ಸತ್ರು. ಯಾಕೆ ಒಮ್ಮಿಂದ ಒಮ್ಮೆ ಬ್ಲಾಸ್ಟ್ ಆಗೋದಿಲ್ಲ? ನಾನು ನಿಮ್ಗೆ ಹೇಳಿಲ್ಲ, ಮೆಟಲ್ ಫೈರ್ ಆಗಬೇಕಾದ್ರೆ ಅಬೌವ್ 400 ಡಿಗ್ರಿ ಸೆಲ್ಸಿಯಸ್ ಅದೇ ಶಾಖ ಅದಕ್ಕೆ ದೊಡ್ಡದಾಗ ಮಾತ್ರ ಬ್ಲಾಸ್ಟ್ ಆಗ್ತೈತಿ. ಅಂದರೆ ಈಗ ಮೋಸ್ಟ್ಲಿ ನಿಮ್ಮ ಮನ್ಯಾಗ ಫೈರ್ ಆದ್ರೆ ಏನೋ ರೆಗ್ಯುಲೇಟರ್ ಇರ್ತೈತಿ. ಗೊತ್ತೈತಿ? ರೆಗ್ಯುಲೇಟರ್ದಿಂದ ಹೋಗ್ತಿರ್ತೈತಿ. ಸೊ ಅದಕ್ಕೆ ಬೆಂಕಿ ಆಗಿರ್ತೈತಿ ಅಷ್ಟ, ಅದಕ್ಕೇನು ಡೇಂಜರ್ ಇಲ್ಲ. ಗೊತ್ತಾಯ್ತಾ? ಒಂದು ನೀವೇನು ಪ್ರಿವೆನ್ಷನ್ ತಗೋಬೇಕಂದ್ರೆ, ಅಕಸ್ಮಾತ್ ಅನಿಲ್ ಸೋರಿಕೆ ಆದ್ರೆ ಏನು ಮಾಡಬೇಕು? ಸೊ ಲೀಕೇಜ್ ಆಗೈತಿ ನಿಮ್ಮಲ್ಲಿ, ಅದರೊಳಗೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಎಲ್ಲ ಡೋರ್ ಗೀರ್ ನಿಮ್ಮ ಕಿಟಕಿ ಬಾಗಿಲ ಇದ್ರೆ ಹಗರ್ಗ ಓಪನ್ ಮಾಡಬೇಕು. ಗೊತ್ತಾಯ್ತು? ಒಂದನೇದಾಗಿ ಯಾಕಂದ್ರೆ ಸೊ LPG ಗಾಳಿಗಿಂತ 2 ಪಟ್ಟು ಹೆವಿ ಇರ್ತೈತೆ ಅದು. ಸೊ ಅಂದಾಗ ಗಾಳಿಗಿಂತ ಕೆಳಗೆ ಇರ್ತೈತೆ ಅದು, ಗಾಳಿ ಮ್ಯಾಲೆ ಇರೋದಿಲ್ಲ. LPG ಯಾವತ್ತು ಗಾಳಿಗಿಂತ ಪೂರ ಕೆಳಗೆ ಅಂತಂದ್ರೆ ನೆಲಮಟ್ಟಕ್ಕೆ ಇರ್ತೈತೆ ಅದು. ಸೊ ಆ ಟೈಮ್ದಾಗ ನೀವು ಏನು ಮಾಡಬೇಕು? ಮನ್ಯಾಗ ಗ್ಯಾಸ್ ಲೀಕೇಜ್ ಆಗಿತ್ತಂದ್ರೆ ನಿಮ್ಮೆಲ್ಲ ಕಂಪ್ಲೀಟ ಡೋರ್ ಗೀರ್ ಎಲ್ಲ ಓಪನ್ ಮಾಡಬೇಕು. ಎರಡನೇದಾಗಿ ಹೋಗಿ ಅದ್ರ ರೆಗ್ಯುಲೇಟರ್ ಇರ್ತೈತಲ್ಲ ಅದನ್ನ ಆಫ್ ಮಾಡಬೇಕು. ಗೊತ್ತಾಯ್ತು? ಆಫ್ ಮಾಡಬೇಕು. ಮೂರನೇದಾಗಿ ಆ ಸಿಲಿಂಡರ್ ಎತ್ಬಿಟ್ಟು ಹೊರಗಡೆ ತರಬೇಕು, ಮನೆ ಬಿಟ್ಟ ಹೊರಗಡೆ ತರಬೇಕು. ಸಾಧ್ಯ ಆದರೆ ಸಾಬೂನು ಚೂರೋದು ಇರ್ತೈತಲ್ಲ, ಸೋಪ್ ಚೂರಾಗಲಿ ಅಥವಾ ಹಿಟ್ಟಿಂದ ಉಂಡೆ ಮಾಡಿ ಸೊ ಎಲ್ಲಿ ಲೀಕೇಜ್ ಆಗ್ತಿರ್ತೈತಿ ಅಲ್ಲಿ ಹಚ್ಚಬೇಕು. ಆ ನಂತರ ನಿಮ್ಗೆ ಸಂಬಂಧಪಟ್ಟ ಡಿಸ್ಟ್ರಿಬ್ಯೂಟರ್ಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಇದನ್ನು ಮಾಡ್ತಾರೆ. ಇನ್ನು ಎರಡನೇ ಲೀಕೇಜ್ ಆದರೆ ಏನು ಮಾಡ್ಬೇಕಂದ್ರೆ ಗೊತ್ತಾಯ್ತು ನಿಮ್ಗೆ. ಇನ್ನು ನೆಕ್ಸ್ಟ್ ಸೋರಿಕೆ ಗ್ರೌಂಡ್ ಹತ್ರ ಕಾಲಿಂಗ್ ಆಗ್ಬೇಕು. ಗೊತ್ತಾಯ್ತಾ? Thank you so much, sir, for all the information you have given us today. So, did you understand anything? Was it informative? So, a special thanks to the Fire Department of Sankeshwar and KD School Sankeshwar, as well as Rotary Club of KD BCA Sankeshwar. Thank you one and all. Now we shall proceed on. A class fire ಆದರೂ ನೀವು ನೀರು ಬದಬಹುದು ಆಗ್ತೈತಿ. ಸೊ ಎಜುಕೇಷನ್ ಅಪ್ಡೇಟ್ ಮಾಡಬೇಕಾದ್ರೆ ಏನು ಕರೆಕ್ಟ್ ಆಗಿತ್ತು, ಗೊತ್ತಾಯ್ತಾ? ಬಿಟ್ಟರೆ ಹೋಗ್ತೈತಿ, ಒಳಗಿಂದ ಬರ್ತೈತಿ. ಗೊತ್ತಾಯ್ತು? ಇದು ಯಾವ್ದು ನಿಮ್ಮ ಸ್ಕೂಲ್ ಒಳಗೆ ಇರುವಂಥದ್ದು. ಸೊ ಎಷ್ಟು ನೀವು ಪ್ಲಸ್ ಮಾಡ್ತೀರಿ ಅಷ್ಟು ಮಾತ್ರ ಇದ್ರೊಳಗಿಂದ ಅಮೋನಿಯಂ ಬರ್ತೈತಿ. ಸೊ ಐಟೇನ್ ಆಗ್ತೈತಿ. ಸೊ ಇನ್ನು ಎರಡನೇದಾಗಿ CO2 ಅಲ್ಲಿ ಓದ್ತಿದ್ದೀರ ತೆಗೀರಿ, ನೀರು ಹಾಕ್ತಿರ್ತಾರೆ. ಯಾಕಂದ್ರೆ ಆಪೋಸಿಟ್ ಆಗಿ ಇದೇನಾಗ್ತದೆ
ಏನಾಯ್ತು ಪೆಟ್ರೋಲ ಡೀಸೆಲ್ ಫೈರ್ ಆದ್ರೆ ಅಕಸ್ಮಾತ್ ಅದಕ್ಕೆ ನೀವು ಏನಾದ್ರು ನೀರು ಹಾಕಿದ್ರೆ ಏನಾಗ್ತೈತಿ ಕಡಿಮೆ ಆಗೋದಿಲ್ಲ ಜಾಸ್ತಿ ಆಗ್ತೈತಿ ಅದು ಗೊತ್ತಾಯ್ತಾ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಅವಾಗ ಬ್ಲ್ಯಾಂಕೆಟಿಂಗ್ ಗೊತ್ತಾಯ್ತಾ ಅವತ್ತು ಏನಾದ್ರು ನಿಮ್ಮ ಸಾಕಿಲ್ಲ ಎಜುಕೇಷನ್ ಮನ್ಯಾಗ ಇರಲಿಲ್ಲ ಅಂದ್ರು ಸೊ ಬ್ಲ್ಯಾಂಕೆಟ್ ಮಾಡಿ ಅದ್ರ ಮೇಲೆ ಹೋಯ್ತು ಸಾಕಿ ಕಡಿಮೆ ಹೋಯ್ತು ಸೊ ಈಗ ಏನಾಗ್ತೈತಿ ಆಕ್ಸಿಜನ್ ಸಪ್ಲೈ ಅದೇನು ಹಂಗೆ ಬಾಕಿ ಮೂರನೇದಿದು ಇವತ್ತು ಇಂಥ ಎಜುಕೇಷನ್ ಎಲ್ಲರೂ ನಿಮಗೆ ಕಂಡು ಬಂದ್ರೆ ಇಲ್ಲೇದು ಗ್ರಿಪ್ ಮಾಡಬಾರ್ದು ಗ್ರಿಪ್ ಅಂತ ಇಲ್ಲಿ ಇರ್ತೈತಿ ಸೊ ಇದಕ್ಕೇನು ಪಂಚಿಂಗ್ ಅದು ಇರಂಗಿಲ್ಲ ಸೊ ಟರ್ನಿಂಗ್ ವೀಲ್ ಇರ್ತೈತಿ ಇದು ಆನ ಮತ್ತೆ ಆಫ್ ಇರ್ತೈತಿ ಇದನ್ನ ಪುಷ್ ಮಾಡೋದಿದ್ರೆ ಇಂಥವಿದ್ರೆ ಟರ್ನಿಂಗ್ ವೀಲ್ ಇರ್ತೈತಿ ಸೊ ಇದನ್ನ ತಗೊಂಡು ಕರೆಕ್ಟಾಗಿ ಏನು ಮಾಡ್ಬೇಕು ಮೊದಲು ಗೊತ್ತಾಯ್ತು ಸೊ ಗೊತ್ತಾಯ್ತು ಆಪ್ರೇಟ್ ಮಾಡಲಿಕ್ಕೆ ಒಂದು ಸೂತ್ರ ಇದೆ ಏನ ನೀವು ಹೇಳಿಲ್ಲ ಪಾಸ್ ಅಂತ ಹೇಳಿ BA ಬಿ ಅಂದ್ರೇನು ಫುಲ್ ಇಪ್ಪತ್ತರೊಳಗೆ ಇದ್ರೆ ಫಸ್ಟ್ ತೆಗಿಬೇಕು ನೆಕ್ಸ್ಟ್ BA ಬಿ ಅಂದ್ರೆ ಫುಲ್ ಸೇಫ್ಟಿ ಕ್ಲಿಪ್ ಎ ಅಂದ್ರೆ ಏಮ್ ದ ಬೇಸ್ ಆಫ್ ಫೈರ್ಗೆ ನೀವು ಕರೆಕ್ಟ್ ಏಮ್ ಮಾಡಿರ್ಬೇಕು ಅದನ್ನ ಬಿಟ್ಟು ಇಲ್ಲಿ ಬೆಂಕಿ ಹೊಡ್ಯಾತೈತಿ ಮ್ಯಾಲಿಂದ ಹಿಡಿದ್ರೆ ಏನಾಗ್ತೈತದ ಗಾಳಿ ಒಳಗೆ ಮಿಕ್ಸ್ ಆಗಿ ಹೋಗ್ಬಿಡ್ತೈತಿ ಫೈರ್ ಕರೆಕ್ಟಾಗಿ ಆರೋದಿಲ್ಲ ಅದಕ್ಕೆ ನಿಮ್ಮ ಏನ್ ಇರಬೇಕು ಫೈರ್ ಎಲ್ಲಿಲ್ಲ ಅಂದ್ರೆ ಬೇಸ್ ಇರ್ಬೇಕು ಕರೆಕ್ಟ್ ಗೊತ್ತಾಯ್ತಾ ಏಮ್ ದ ಬೇಸ್ ಆಫ್ ಫೈರ್ ನೆಕ್ಸ್ಟ್ ಎಷ್ಟಂದ್ರೆ ಸ್ಟ್ರೈಕ್ ಅಂದ್ರೆ ನಿಮ್ಗೆ ಕುದಿಯೋತ್ರ ಹಿಡಿದೆಯಲ್ಲ ಸೊ ಅದು ಸ್ಟ್ರೈಕ್ ಆಮೇಲೆ ಇನ್ನೊಂದು ಎಷ್ಟಂದ್ರೆ ಸ್ವೈಪ್ ಗೊತ್ತಾಯ್ತಾ ಫಸ್ಟ್ ಸ್ಲಿಪ್ ಓಪನ್ ಮಾಡಬೇಕು ನೆಕ್ಸ್ಟ್ ಏಮ್ ಕರೆಕ್ಟ್ ಆಗಿರಬೇಕು ನೆಕ್ಸ್ಟ್ ಸ್ಟ್ರೈಕ್ ಮಾಡಬೇಕು ನೆಕ್ಸ್ಟ್ ಸ್ವೈಪ್ ಮಾಡಬೇಕು ಗೊತ್ತಾಯ್ತಾ ಇದೆಲ್ಲ ಮುಗಿತು ನೆಕ್ಸ್ಟ್ ನಾವೆಲ್ಲರೂ ಇನ್ ಕೇಸ್ ಫೈರ್ ಕಾಲ್ ಹೋದ್ರೆ ಏನು ಮಾಡ್ತೀವಿ ಹೆಂಗೆ ಆಪ್ರೇಟ್ ಆಗ್ತೈತೆ ಅಂದ್ರೆ ನಮ್ಮ ಟ್ಯಾಂಕ್ ಒಳಗಡೆ 4,000 ನೀರು ಇರ್ತೈತಿ 4,000 ಇದ್ರೆ ನೀರು ಇರ್ತೈತಿ ಹಿಂಗೆ ಪಂಪ್ ಇರ್ತೈತಿ ಗೊತ್ತಾಯ್ತಾ ಹಿಂಗೆ ಪಂಪ್ ಇರ್ತೈತಿ ಅದಕ್ಕೆ ಏನು ಮಾಡ್ತೀವಿ ಅವ್ರು ಏನು ಹಾಕತ್ತಾರಲ್ಲ ಓಡ್ತಾರೆ ಕಂಟ್ರೋಲ್